ಉಗ್ರ ಉಮರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ದೆಹಲಿಯಲ್ಲಿನ ಫೈಜ್ ಇಲಾಹಿ ಮಸೀದಿಗೆ ಉಮರ್ ಭೇಟಿ ಕೊಟ್ಟಿದ್ದ. ಅಸಫ್ ಅಲಿ ರಸ್ತೆಯಲ್ಲಿರುವಂತಹ ಫೈಜ್ ಇಲಾಹಿ ಮಸೀದಿ ಇದು. ಮಸೀದಿಯಲ್ಲಿ 10 ನಿಮಿಷ ಡಾಕ್ಟರ್ ಉಮರ್ ಇದ್ದ. ನಮಾಜ್ ಬಳಿಕ ಕೆಂಪುಕೋಟೆಯತ್ತ ಈತ ಪ್ರಯಾಣವನ್ನು ಬೆಳೆಸಿದ್ದ. ಉಗ್ರ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಇದ್ದ ಅಲ್ಲಿ. ಅದಾದ ಬಳಿಕ ನಮಾಜ್ ಮಾಡಿದ್ದ. ನಮಾಜ್ ಬಳಿಕ ದೆಹಲಿ ಕೆಂಪುಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಉಗ್ರ ಉಮರ್. ಕಾರೇನು ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿದ್ದಂತ ಉಗ್ರ ಉಮರ್ ಈತ. ನೋಡಿ, ಈ ಬ್ಲಾಸ್ಟ್ಗೂ ಮುನ್ನ ಈತ ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿ ನಂತರ ಈತ ದೆಹಲಿಯ ಕೆಂಪುಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಂದೇ ಅಂಶಗಳು ಇದೀಗ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗುತ್ತಾ ಎಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಜೊತೆಗೆ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಉಮರ್ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದ. ಅದಾದ ಬಳಿಕ ಈತ ದೆಹಲಿಯ ಕೆಂಪುಕೋಟೆ ಬಳಿ ಪ್ರಯಾಣವನ್ನ ಬೆಳೆಸಿದ್ದ ಅನ್ನೋ ಸ್ಫೋಟಕ ಅಂಶ ಇದೀಗ ಬಯಲಾಗ್ತಾ ಇದೆ. ಉಗ್ರ ಉಮರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ದೆಹಲಿಯಲ್ಲಿನ ಫೈಜ್ ಇಲಾಹಿ ಮಸೀದಿಗೆ ಉಮರ್ ಭೇಟಿ ಕೊಟ್ಟಿದ್ದ. ಅಸಫ್ ಅಲಿ ರಸ್ತೆಯಲ್ಲಿರುವಂತಹ ಫೈಜ್ ಇಲಾಹಿ ಮಸೀದಿ ಇದು. ಮಸೀದಿಯಲ್ಲಿ 10 ನಿಮಿಷ ಡಾಕ್ಟರ್ ಉಮರ್ ಇದ್ದ. ನಮಾಜ್ ಬಳಿಕ ಕೆಂಪುಕೋಟೆಯತ್ತ ಈತ ಪ್ರಯಾಣವನ್ನು ಬೆಳೆಸಿದ್ದ. ಉಗ್ರ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಇದ್ದ ಅಲ್ಲಿ. ಅದಾದ ಬಳಿಕ ನಮಾಜ್ ಮಾಡಿದ್ದ. ನಮಾಜ್ ಬಳಿಕ ದೆಹಲಿ ಕೆಂಪುಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಉಗ್ರ ಉಮರ್. ಕಾರೇನು ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿದ್ದಂತ ಉಗ್ರ ಉಮರ್ ಈತ. ನೋಡಿ, ಈ ಬ್ಲಾಸ್ಟ್ಗೂ ಮುನ್ನ ಈತ ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿ ನಂತರ ಈತ ದೆಹಲಿಯ ಕೆಂಪುಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಂದೇ ಅಂಶಗಳು ಇದೀಗ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗುತ್ತಾ ಎಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಜೊತೆಗೆ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಉಮರ್ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದ. ಅದಾದ ಬಳಿಕ ಈತ ದೆಹಲಿಯ ಕೆಂಪುಕೋಟೆ ಬಳಿ ಪ್ರಯಾಣವನ್ನ ಬೆಳೆಸಿದ್ದ ಅನ್ನೋ ಸ್ಫೋಟಕ ಅಂಶ ಇದೀಗ ಬಯಲಾಗ್ತಾ ಇದೆ. ಉಗ್ರ ಉಮರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ದೆಹಲಿಯಲ್ಲಿನ ಫೈಜ್ ಇಲಾಹಿ ಮಸೀದಿಗೆ ಉಮರ್ ಭೇಟಿ ಕೊಟ್ಟಿದ್ದ. ಅಸಫ್ ಅಲಿ ರಸ್ತೆಯಲ್ಲಿರುವಂತಹ ಫೈಜ್ ಇಲಾಹಿ ಮಸೀದಿ ಇದು. ಮಸೀದಿಯಲ್ಲಿ 10 ನಿಮಿಷ ಡಾಕ್ಟರ್ ಉಮರ್ ಇದ್ದ. ನಮಾಜ್ ಬಳಿಕ ಕೆಂಪುಕೋಟೆಯತ್ತ ಈತ ಪ್ರಯಾಣವನ್ನು ಬೆಳೆಸಿದ್ದ. ಉಗ್ರ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಇದ್ದ ಅಲ್ಲಿ. ಅದಾದ ಬಳಿಕ ನಮಾಜ್ ಮಾಡಿದ್ದ. ನಮಾಜ್ ಬಳಿಕ ದೆಹಲಿ ಕೆಂಪುಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಉಗ್ರ ಉಮರ್. ಕಾರೇನು ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿದ್ದಂತ ಉಗ್ರ ಉಮರ್ ಈತ. ನೋಡಿ, ಈ ಬ್ಲಾಸ್ಟ್ಗೂ ಮುನ್ನ ಈತ ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿ ನಂತರ ಈತ ದೆಹಲಿಯ ಕೆಂಪುಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಂದೇ ಅಂಶಗಳು ಇದೀಗ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗುತ್ತಾ ಎಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಜೊತೆಗೆ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಉಮರ್ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದ. ಅದಾದ ಬಳಿಕ ಈತ ದೆಹಲಿಯ ಕೆಂಪುಕೋಟೆ ಬಳಿ ಪ್ರಯಾಣವನ್ನ ಬೆಳೆಸಿದ್ದ ಅನ್ನೋ ಸ್ಫೋಟಕ ಅಂಶ ಇದೀಗ ಬಯಲಾಗ್ತಾ ಇದೆ. ಉಗ್ರ ಉಮರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ದೆಹಲಿಯಲ್ಲಿನ ಫೈಜ್ ಇಲಾಹಿ ಮಸೀದಿಗೆ ಉಮರ್ ಭೇಟಿ ಕೊಟ್ಟಿದ್ದ.
ಅಸಫ್ ಅಲಿ ರಸ್ತೆಯಲ್ಲಿರುವಂತಹ ಫೈಜ್ ಇಲಾಹಿ ಮಸೀದಿ ಇದು. ಮಸೀದಿಯಲ್ಲಿ 10 ನಿಮಿಷ ಡಾಕ್ಟರ್ ಉಮರ್ ಇದ್ದ. ನಮಾಜ್ ಬಳಿಕ ಕೆಂಪು ಕೋಟೆಯತ್ತ ಈತ ಪ್ರಯಾಣವನ್ನು ಬೆಳೆಸಿದ್ದ. ಉಗ್ರ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಇದ್ದ ಅಲ್ಲಿ. ಅದಾದ ಬಳಿಕ ನಮಾಜ್ ಮಾಡಿದ್ದ. ನಮಾಜ್ ಬಳಿಕ ದೆಹಲಿ ಕೆಂಪು ಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಉಗ್ರ ಉಮರ್. ಕಾರೇನು ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿದ್ದಂತ ಉಗ್ರ ಉಮರ್ ಈತ. ನೋಡಿ, ಈ ಬ್ಲಾಸ್ಟ್ಗೂ ಮುನ್ನ ಈತ ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿ ನಂತರ ಈತ ದೆಹಲಿಯ ಕೆಂಪು ಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಂದೇ ಅಂಶಗಳು ಇದೀಗ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗುತ್ತಾ ಎಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಜೊತೆಗೆ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಉಮರ್ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದ. ಅದಾದ ಬಳಿಕ ಈತ ದೆಹಲಿಯ ಕೆಂಪು ಕೋಟೆ ಬಳಿ ಪ್ರಯಾಣವನ್ನ ಬೆಳೆಸಿದ್ದ ಅನ್ನೋ ಸ್ಫೋಟಕಾಂಶ ಇದೀಗ ಬಯಲಾಗ್ತಾ ಇದೆ. ಉಗ್ರ ಉಮರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ದೆಹಲಿಯಲ್ಲಿನ ಫೈಜ್ ಇಲಾಹಿ ಮಸೀದಿಗೆ ಉಮರ್ ಭೇಟಿ ಕೊಟ್ಟಿದ್ದ. ಅಸಫ್ ಅಲಿ ರಸ್ತೆಯಲ್ಲಿರುವಂತಹ ಫೈಜ್ ಇಲಾಹಿ ಮಸೀದಿ ಇದು. ಮಸೀದಿಯಲ್ಲಿ 10 ನಿಮಿಷ ಡಾಕ್ಟರ್ ಉಮರ್ ಇದ್ದ. ನಮಾಜ್ ಬಳಿಕ ಕೆಂಪು ಕೋಟೆಯತ್ತ ಈತ ಪ್ರಯಾಣವನ್ನು ಬೆಳೆಸಿದ್ದ. ಉಗ್ರ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಇದ್ದ ಅಲ್ಲಿ. ಅದಾದ ಬಳಿಕ ನಮಾಜ್ ಮಾಡಿದ್ದ. ನಮಾಜ್ ಬಳಿಕ ದೆಹಲಿ ಕೆಂಪು ಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಉಗ್ರ ಉಮರ್. ಕಾರೇನು ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿದ್ದಂತ ಉಗ್ರ ಉಮರ್ ಈತ. ನೋಡಿ, ಈ ಬ್ಲಾಸ್ಟ್ಗೂ ಮುನ್ನ ಈತ ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿ ನಂತರ ಈತ ದೆಹಲಿಯ ಕೆಂಪು ಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಂದೇ ಅಂಶಗಳು ಇದೀಗ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗುತ್ತಾ ಎಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಜೊತೆಗೆ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಉಮರ್ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದ. ಅದಾದ ಬಳಿಕ ಈತ ದೆಹಲಿಯ ಕೆಂಪು ಕೋಟೆ ಬಳಿ ಪ್ರಯಾಣವನ್ನ ಬೆಳೆಸಿದ್ದ ಅನ್ನೋ ಸ್ಫೋಟಕಾಂಶ ಇದೀಗ ಬಯಲಾಗ್ತಾ ಇದೆ. ಉಗ್ರ ಉಮರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ದೆಹಲಿಯಲ್ಲಿನ ಫೈಜ್ ಇಲಾಹಿ ಮಸೀದಿಗೆ ಉಮರ್ ಭೇಟಿ ಕೊಟ್ಟಿದ್ದ. ಅಸಫ್ ಅಲಿ ರಸ್ತೆಯಲ್ಲಿರುವಂತಹ ಫೈಜ್ ಇಲಾಹಿ ಮಸೀದಿ ಇದು. ಮಸೀದಿಯಲ್ಲಿ 10 ನಿಮಿಷ ಡಾಕ್ಟರ್ ಉಮರ್ ಇದ್ದ. ನಮಾಜ್ ಬಳಿಕ ಕೆಂಪು ಕೋಟೆಯತ್ತ ಈತ ಪ್ರಯಾಣವನ್ನು ಬೆಳೆಸಿದ್ದ. ಉಗ್ರ ಉಮರ್ ಮಸೀದಿಗೆ ಭೇಟಿಯನ್ನು ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ಇದ್ದ ಅಲ್ಲಿ. ಅದಾದ ಬಳಿಕ ನಮಾಜ್ ಮಾಡಿದ್ದ. ನಮಾಜ್ ಬಳಿಕ ದೆಹಲಿ ಕೆಂಪು ಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಉಗ್ರ ಉಮರ್. ಕಾರೇನು ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿದ್ದಂತ ಉಗ್ರ ಉಮರ್ ಈತ. ನೋಡಿ, ಈ ಬ್ಲಾಸ್ಟ್ಗೂ ಮುನ್ನ ಈತ ದೆಹಲಿಯ ಫೈಜ್ ಇಲಾಹಿ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಅಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿ ನಂತರ ಈತ ದೆಹಲಿಯ ಕೆಂಪು ಕೋಟೆಯತ್ತ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಒಂದೊಂದೇ ಅಂಶಗಳು ಇದೀಗ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗುತ್ತಾ ಎಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಜೊತೆಗೆ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಉಮರ್ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡಿದ್ದ. ಅದಾದ ಬಳಿಕ ಈತ ದೆಹಲಿಯ ಕೆಂಪು ಕೋಟೆ ಬಳಿ ಪ್ರಯಾಣವನ್ನು ಬೆಳೆಸಿದ್ದ ಅನ್ನೋ ಸ್ಫೋಟಕಾಂಶ ಇದೀಗ ಬಯಲಾಗ್ತಾ ಇದೆ.